ಡಿಬೇಟ್ಗೆ ಸ್ವಾಗತ. ಇಂದು ನಾವು ಒಂದು ಆ ಆ ಬಹಳ ಗಹನವಾದ ಆಧ್ಯಾತ್ಮಿಕ ವಿಚಾರವನ್ನ ಚರ್ಚೆ ಮಾಡ್ತಾ ಇದ್ದೀವಿ. ಇದು ವಿಜಯೇಂದ್ರ ರಾಮನಾಥ ಭಟ್ಟರ ಓಂಕಾರದಿಂದ 100 ವಿಚಾರಗಳ ಚಿಂತನೆಗಳು ಅನ್ನೋ ಗ್ರಂಥವನ್ನ ಆಧರಿಸಿದೆ. ಅಂದ್ರೆ ಭಗವದ್ಗೀತೆಯಲ್ಲಿ ಹೇಳಿದ ಹಾಗೆ ಜೀವನದ ಕೊನೆಯ ಕ್ಷಣದಲ್ಲಿ, ಆ ಉತ್ಕ್ರಾಂತಿಯ ಸಮಯದಲ್ಲಿ ಭಗವಂತನ ಸ್ಮರಣೆಗಾಗಿ ಒಂದು ನಿರ್ದಿಷ್ಟ ಸಾಧನ ಪದ್ಧತಿಯನ್ನ ಈ ಗ್ರಂಥ ಪ್ರಸ್ತಾಪಿಸುತ್ತೆ. ನಮ್ಮ ಇವತ್ತಿನ ಚರ್ಚೆಯ ಮೂಲ ಪ್ರಶ್ನೆ ಇದೆ. ಈ ಗ್ರಂಥದಲ್ಲಿ ವಿವರಿಸಿದ ಹಾಗೆ ನಮ್ಮ ದೈನಂದಿನ 100 ಚಟುವಟಿಕೆಗಳನ್ನ ಓಂಕಾರದ ಜೊತೆ ಅನುಸಂಧಾನ ಮಾಡೋ ಪದ್ಧತಿ ಗೀತೆಯಲ್ಲಿ ಹೇಳಿದ ಆ ಉನ್ನತ ಯೋಗಸ್ಥಿತಿಯನ್ನ ತಲುಪೋಕೆ ಒಂದು ವ್ಯಾವಹಾರಿಕ ಮಾರ್ಗವೇ, ಅಥವಾ ಇದು ಆ ಆಧ್ಯಾತ್ಮಿಕ ಗುರಿಯನ್ನ ತೀರ ಸರಳೀಕರಿಸಿ ಅದನ್ನ ಒಂದು ಬೌದ್ಧಿಕ ವ್ಯಾಯಾಮವನ್ನಾಗಿ ಮಾಡಿಬಿಡುತ್ತಾ? ಈ ಪದ್ಧತಿ ಉನ್ನತ ತತ್ವಜ್ಞಾನವನ್ನ ದೈನಂದಿನ ಬದುಕಿಗೆ ತರುವ ಒಂದು ಶ್ರೇಷ್ಠ ಸಾಧನ ಅಂತ ನಾನು ವಾದಿಸ್ತೀನಿ. ಹಾಗೆಯೇ ಈ ಪದ್ಧತಿಯ ಉದ್ದೇಶ ಒಳ್ಳೆದಿದ್ರೂ ಸಹ ಇದು ಓಂಕಾರದ ಘನತೆಯನ್ನ ಮತ್ತೆ ಆ ಸ್ಮರಣೆಯ ಸಹಜತೆಯನ್ನ ಕಡಿಮೆ ಮಾಡಿ ಆಧ್ಯಾತ್ಮಿಕ ಪಯಣಕ್ಕೆ ಅಡ್ಡಿಯಾಗ್ಬೋದು ಅಂತ ನಾನು ಪ್ರತಿವಾದಿಸ್ತೀನಿ. ಸರಿ, ನೋಡಿ, ನನ್ನ ನಿಲುವನ್ನ ಸ್ಪಷ್ಟಪಡಿಸ್ತೀನಿ. ಭಗವದ್ಗೀತೆಯ 8ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಉತ್ಕ್ರಾಂತಿ ಕಾಲದ ಅಂದ್ರೆ ದೇಹತ್ಯಾಗದ ಸಮಯದ ಯೋಗಧಾರಣೆಯ ಬಗ್ಗೆ ವಿವರಿಸ್ತಾನಲ್ವಾ. ಸರ್ವದ್ವಾರಾಣಿ ಸಂಯಮ್ಯ ಮನೋಹೃದಿ ನಿರುದ್ಯ ಚ, ಅಂದ್ರೆ ಎಲ್ಲ ಇಂದ್ರಿಯ ದ್ವಾರಗಳನ್ನ ಕಟ್ಟಿಹಾಕಿ ಮನಸ್ಸನ್ನ ಹೃದಯದಲ್ಲಿ ನಿಲ್ಲಿಸಿ, ಹೀಗೆಲ್ಲ ಹೇಳುವ ಆ ಸ್ಥಿತಿ, ಒಂದ್ಸಲ ಕಲ್ಪನೆ ಮಾಡ್ಕೊಳ್ಳಿ. ಅದು ಅತ್ಯಂತ ಉನ್ನತ ಮಟ್ಟದ ಸಿದ್ಧ ಯೋಗಿಗಳಿಗೆ ಮಾತ್ರ ಸಾಧ್ಯ. ಅವರ ಇಡೀ ಜೀವನವೇ ಒಂದು ತಪಸ್ಸು. ಆದರೆ ನಮ್ಮ ಥರದ ಸಾಮಾನ್ಯ ಸಾಧಕರ ಕಥೆ ಏನು? ನಮ್ಮ ಮನಸ್ಸು 1000 ಕಣೆ ಓಡ್ತಾ ಇರುತ್ತೆ. ಆ ಕೊನೆ ಕ್ಷಣದಲ್ಲಿ ಅಂಥ ಏಕಾಗ್ರತೆ ಹೇಗೆ ತಾನೇ ಸಾಧ್ಯ? ಇಲ್ಲೇ ಈ ಗ್ರಂಥದ ಮಹತ್ವ ಬರೋದು. ಇದು ಪ್ರಸ್ತಾಪಿಸುವ 100 ವಿಚಾರಗಳ ಅನುಸಂಧಾನ ಪದ್ಧತಿ ಆ ಉನ್ನತ ಯೋಗಸ್ಥಿತಿಯ ಶಿಖರವನ್ನ ಏರೋಕೆ, ಆ ಸಾಮಾನ್ಯ ಸಾಧಕರಿಗೆ ಒಂದು ಪ್ರಾಯೋಗಿಕ ಗಟ್ಟಿಯಾದ ಸೇತುವೆಯನ್ನ ಕಟ್ಕೊಡುತ್ತೆ. ನಾವು ಬೆಳಗ್ಗೆ ಏಳೋದ್ರಿಂದ ಹಿಡಿದು ಶೌಚಾದಿ ಕರ್ಮಗಳು, ಊಟ ಮಾಡೋದು, ಆಫೀಸ್ಗೆ ಹೋಗೋದು, ಇಂತಹ ಅತ್ಯಂತ ಸಾಮಾನ್ಯ ಅಂತ ಅನ್ಸೋ ಚಟುವಟಿಕೆಗಳನ್ನು ಸಹ ಭಗವಂತನ ಸ್ವರೂಪವಾದ ಓಂಕಾರದ ಜೊತೆ ಜೋಡಿಸೋದ್ರಿಂದ ನಿರಂತರ ಸ್ಮರಣೆ ಅನ್ನೋ ಐಡಿಯಾಗೆ ಒಂದು ಮೂರ್ತ ರೂಪ, ಒಂದು ದೈನಂದಿನ ಚೌಕಟ್ಟು ಸಿಗುತ್ತೆ. ಬೃಹದಾರಣ್ಯಕ ಉಪನಿಷತ್ತಿನ ಯಾಹಂ ಕರ್ತ ಹರಿಃಕರ್ತ ಅಂದ್ರೆ ನಾನು ಮಾಡುವನಲ್ಲ ಹರಿಯೇ ಮಾಡುವನು ಅನ್ನೋ ಸೂತ್ರವನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕೆ ಇದೊಂದು ಪರಿಣಾಮಕಾರಿ ಮಾರ್ಗ ಅಲ್ವಾ? ಹಾಗಾಗಿ ಇದು ಬರೀ ಒಂದು ಜಪ ಅಲ್ಲ. ಗ್ರಂಥದ ಹೆಸರಲ್ಲೇ ಹೇಳೋ ಹಾಗೆ ಇದೊಂದು ಭಕ್ತಿಯುಕ್ತ ಜ್ಞಾನಯೋಗ. ನೀವು ಹೇಳಿದ ಆ ಸೇತುವೆ ಅನ್ನೋ ಕಲ್ಪನೆ ಕೇಳೋಕ್ ಚೆನ್ನಾಗಿದೆ. ಆದರೆ ಆ ಸೇತುವೆ ನಮ್ಮನ್ನ ಸರಿಯಾದ ದಿಕ್ಕಿಗೆ ಕರ್ಕೊಂಡು ಹೋಗ್ತಾ ಇದೆಯಾ ಅನ್ನೋದೇ ನನ್ನ ಪ್ರಶ್ನೆ. ನಾನಿದನ್ನ ಸಂಪೂರ್ಣವಾಗಿ ಬೇರೆ ದೃಷ್ಟಿಕೋನದಿಂದ ನೋಡ್ತೀನಿ. ನೋಡಿ, ಗೀತೆ ವಿವರಿಸೋದೊಂದು ಸ್ಥಿತಿಯನ್ನ, ಅದು ಒಂದು ತಂತ್ರ ಅಲ್ಲ. ಆ ಕೊನೆ ಕ್ಷಣದ ಭಗವಂತನ ಸ್ಮರಣೆ ಇದೆಯಲ್ಲ, ಅದು ಜೀವನ ಪೂರ್ತಿ ಮಾಡಿದ ಯೋಗ ಸಾಧನೆ, ಭಕ್ತಿ, ಶರಣಾಗತಿಯ ಒಂದು ಸಹಜವಾದ ಫಲ, ಒಂದು ಹೂವರಳಿದ ಹಾಗೆ. ಅದು ಕೊನೆ ಕ್ಷಣದಲ್ಲಿ ನೆನಪಿಸ್ಕೊಳ್ಬೇಕಾದ ಒಂದು ಲಿಸ್ಟನ್ನ ಯಶಸ್ವಿಯಾಗಿ ಹೇಳಿ ಮುಗಿಸೋದ್ರಿಂದ ಬರೋದಲ್ಲ. 100 ವಿಚಾರಗಳ ಪಟ್ಟಿ ಮಾಡಿ ಪ್ರತಿಯೊಂದಕ್ಕೂ ಓಂಕಾರವನ್ನ ಜೋಡಿಸಿ ಜಪಿಸೋದು ಆಧ್ಯಾತ್ಮಿಕತೆಯ ಅತ್ಯಂತ ಸಹಜ ಮತ್ತೆ ಭಾವನಾತ್ಮಕವಾದ ಸ್ಮರಣೆಯನ್ನ ಒಂದು ಯಾಂತ್ರಿಕ ಬೌದ್ಧಿಕ ಕ್ರಿಯೆಯನ್ನಾಗಿ ಪರಿವರ್ತಿಸುವ ದೊಡ್ಡ ಅಪಾಯವನ್ನ ನಾನ್ ನೋಡ್ತೀನಿ. ಇದು ಹೃದಯದ ವಿಷಯವನ್ನ ತಲೆಗೆ ವರ್ಗಾಯಿಸಿದ ಹಾಗೆ. ಜೊತೆಗೆ ಓಂಕಾರದ ಸ್ವರೂಪ, ಅದನ್ನ ನಾವು ಗಂಭೀರವಾಗಿ ತಗೋಬೇಕು. ಅದು ಓಮಿತ್ಯೇಕಾಕ್ಷರಂ ಬ್ರಹ್ಮ, ನಿರಾಕಾರ, ನಿರೂಪಾಧಿಕ, ದೇಶಕಾಲವನ್ನ ಮೀರಿದ ಪರಬ್ರಹ್ಮದ ಸಂಕೇತ. ಅದನ್ನ ನಮ್ಮ ದೈನಂದಿನ ಲೌಕಿಕ ಚಟುವಟಿಕೆಗಳ ಜೊತೆ, ಉದಾಹರಣೆಗೆ ಹಿಂದೆ ಮಾಡಿದ ತಪ್ಪುಗಳು, ಸಂಬಂಧಿಕರ ಜೊತೆಗಿನ ಒಡನಾಟ, ಇವುಗಳ ಜೊತೆ ಅತಿಯಾದಿ ಜೋಡಿಸೋದು ಅದರ ಅಲೌಕಿಕ ಮಹತ್ವವನ್ನ ಕುಗ್ಗಿಸಿ ಅದನ್ನ ನಮ್ಮ ಪುಟ್ಟ ಜಗತ್ತಿಗೆ ಸೀಮಿತಗೊಳಿಸಿದ ಹಾಗೆ ಆಗಲ್ವಾ? ನಿಜವಾದ ಗುರಿ ಸಹಜ ಸ್ಮರಣೆ. ಆದ್ರೆ ಈ ಪದ್ಧತಿ ನೆನಪಿಟ್ಟುಕೊಳ್ಳೋ ಬೌದ್ಧಿಕ ಕಸರತ್ತಿಗೆ ಹೆಚ್ಚು ಒತ್ತು ಕೊಟ್ಟು ಭಕ್ತಿ ಮತ್ತೆ ಶರಣಾಗತಿಯ ಭಾವನಾತ್ಮಕ ತಿರುಳನ್ನ ಕಡೆಗಣಿಸೋ ಸಾಧ್ಯತೆ ಇದೆ ಅನ್ನೋದು ನನ್ನ ವಾದ. ನೀವು ಸರಳೀಕರಣ ಮತ್ತು ಯಾಂತ್ರಿಕತೆಯ ಅಪಾಯದ ಬಗ್ಗೆ ಮಾತಾಡಿದ್ರಿ. ಆದರೆ ನಾನದನ್ನ ಪ್ರಾಯೋಗಿಕತೆ ಮತ್ತು ವ್ಯವಸ್ಥಿತ ಆಧ್ಯಾತ್ಮೀಕರಣ ಅಂತ ಕರಿತೀನಿ. ನೋಡಿ, ಒಬ್ಬ ಸಾಮಾನ್ಯ ಸಾಧಕನಿಗೆ ಯಾವಾಗ್ಲೂ ದೇವರನ್ನೇ ನೆನಪಿಸ್ಕೋ ಅಂತ ಹೇಳಿದ್ರೆ ಅದೊಂದು ಆದರ್ಶ ಅಷ್ಟೇ.
ಆಚರಣೆಗೆ ಬರೋದು ಕಷ್ಟ. ಈ ಗ್ರಂಥ ಇದೆಯಲ್ಲ, ಇದು ಒಂದು ಸ್ಪಷ್ಟವಾದ ಚೌಕಟ್ಟನ್ನ ಕೊಡುತ್ತೆ. ಉದಾಹರಣೆಗೆ, ಅದರಲ್ಲಿ ಬರೋ ಒಂದು ಅಂಶ ಜಾಗೃತವಸ್ಥೆಗೆ ಪ್ರೇರಕನಾದವನು ಆ ಭಗವಂತ ಅಂತ ಓಂಕಾರದ ಜೊತೆ ಸ್ಮರಿಸೋದು. ಇದು ದಿನದ ಆರಂಭದಲ್ಲೇ ನಮ್ಮ ಅಸ್ತಿತ್ವದ ಮೂಲವನ್ನ ನೆನಪಿಸುತ್ತೆ. ಶೌಚಾದಿಗಳಿಗೆ ಪ್ರೇರಣೆ ಕೊಟ್ಟವನು ಅವನೇ ಅಂತ ಚಿಂತಿಸೋದು, ಊಟ ಮಾಡ್ತಾ ಇರೋದು ಅವನಿಂದಲೇ ಅಂತ ಅಂದ್ಕೊಳ್ಳೋದು. ಇವು ಲೌಕಿಕ ಕ್ರಿಯೆಗಳನ್ನ ಪಾವನಗೊಳಿಸೋ ಪ್ರಕ್ರಿಯೆಗಳು. ಇದು ಸರಳೀಕರಣ ಅಲ್ಲ, ಬದಲಾಗಿ ದೈನಂದಿನ ಬದುಕಿನ ಪ್ರತಿ ಕ್ಷಣದ ಆಧ್ಯಾತ್ಮೀಕರಣ. ಪ್ರತಿಯೊಂದು ಕ್ರಿಯೆಯಲ್ಲೂ ಕರ್ತೃತ್ವವನ್ನ ಭಗವಂತನಿಗೆ ಅರ್ಪಿಸುವ ಅಭ್ಯಾಸ ಇದು. ಇದು ಯಾಂತ್ರಿಕ ಆಗೋದು ಅಭ್ಯಾಸ ಮಾಡೋರ ಭಾವವನ್ನ ಅವಲಂಬಿಸಿದೆ, ಪದ್ಧತಿಯ ದೋಷ ಅಲ್ಲ. ಹೌದು, ನೀವು ಹೇಳೋದ್ರಲ್ಲಿ ಸತ್ಯಾಂಶ ಇದೆ, ಭಾವ ಮುಖ್ಯ. ಆದರೆ ಪದ್ಧತಿಯೇ ಭಾವವನ್ನ ಹಾಳು ಮಾಡೋ ಹಾಗಿದ್ರೆ ನೀವು ಹೇಳೋ ಪ್ರಾಯೋಗಿಕತೆ ಬಗ್ಗೆನೇ ನನ್ನ ಆಕ್ಷೇಪಣೆ ಇರೋದು. ಈ ರೀತಿ ಲಿಸ್ಟ್ ಮಾಡೋದು ಅನಂತನಾದ ಅಪ್ರಮೇಯನಾದ ಭಗವಂತನನ್ನ ನಮ್ಮ 100 ದೈನಂದಿನ ಚಟುವಟಿಕೆಗಳಿಗೆ ಸೀಮಿತಗೊಳಿಸಿದ ಹಾಗೆ ಆಗಲ್ವಾ? ಗೀತೆ ಅನನ್ಯ ಮನಸ ಅಂತ ಸ್ಪಷ್ಟವಾಗಿ ಹೇಳುತ್ತೆ. ಅಂದ್ರೆ ಬೇರೆ ಚಿಂತೆಯಿಲ್ಲದ ಮನಸ್ಸಿನಿಂದ ನನ್ನನ್ನ ಸ್ಮರಿಸುವವನಿಗೆ ನಾನು ಸುಲಭ ಅಂತ ಕೃಷ್ಣ ಹೇಳ್ತಾನೆ. ಹಾಗಾದ್ರೆ ಆ ಅನನ್ಯ ಮನಸಾ ಸ್ಥಿತಿಯನ್ನ ತಲುಪೋದೇ ಗುರಿಯಾಗಿದ್ರೆ ಈ ಗ್ರಂಥದಲ್ಲಿ ಹೇಳಿರೋ ಲಿಸ್ಟ್ನಲ್ಲಿ ಬದುಕಿನಲ್ಲಿ ಎಸಗಿದ ದೋಷಗಳ ಮನನ, ಬಂಧು ಸ್ನೇಹಿತರ ಸಂಪರ್ಕದ ಚಿಂತನೆ, ಈ ಥರದ ಅಂಶಗಳನ್ನ ಹೇಗೆ ಸಮರ್ಥಿಸ್ಕೊಳ್ತಾರೆ? ಇವುಗಳನ್ನ ನೆನ್ಪು ಮಾಡ್ಕೊಳ್ಳುವಾಗ ಮನಸ್ಸು ಮತ್ತೆ ಲೌಕಿಕ ವಿಷಯಗಳಲ್ಲಿ, ಹಳೆ ತಪ್ಪುಗಳ ನೋವಲ್ಲಿ ಅಥವಾ ಸಂಬಂಧಗಳ ಜಂಜಾಟದಲ್ಲಿ ಸಿಕ್ಕಾಕೊಳ್ಳೋ ಅಪಾಯ ಇಲ್ವಾ? ಇದು ಅನನ್ಯ ಮನಸಾ ಸ್ಥಿತಿಗೆ ವಿರುದ್ಧವಾಗಿ ಮನಸ್ಸನ್ನ ಇನ್ನಷ್ಟು ಚಂಚಲ ಮಾಡಲ್ವಾ? ಬಹಳ ಆಸಕ್ತಿದಾಯಕ ಪ್ರಶ್ನೆ. ಆದರೆ ನಾನು ಆ ಅಂಶಗಳನ್ನ ಬೇರೆ ರೀತಿ ಅರ್ಥ ಮಾಡ್ಕೊಳ್ತೀನಿ. ಬದುಕಿನಲ್ಲಿ ಎಸಗಿದ ದೋಷಗಳ ಮನನ ಅಂದ್ರೆ ಆ ತಪ್ಪುಗಳಲ್ಲಿ ಮುಳುಗಿ ಕೊರಗೋದಲ್ಲ. ಬದಲಿಗೆ, ಓ ಭಗವಂತ, ಆ ತಪ್ಪುಗಳನ್ನ ಮಾಡೋಕೆ ಪ್ರೇರೇಪಿಸಿದ ನನ್ನ ಅಜ್ಞಾನ ಮತ್ತು ಅದರಿಂದ ಪಾರು ಮಾಡುವ ನಿನ್ನ ಕರುಣೆ, ಎರಡಕ್ಕೂ ಮೂಲ ನೀನೆ ಅನ್ನೋ ಅರಿವಿನೊಂದಿಗೆ ಅವನಿಗೆ ಶರಣಾಗೋದು. ಇದು ಪಾಪಪ್ರಜ್ಞೆಯಲ್ಲಿ ಕೊರಗೋದಕ್ಕಿಂತ ಸಂಪೂರ್ಣ ಬೇರೆ, ಇದೊಂದು ಜ್ಞಾನಯುಕ್ತವಾದ ಸಮರ್ಪಣೆ. ಇನ್ನು ಓಂಕಾರದ ಸ್ವರೂಪದ ವಿಷಯಕ್ಕೆ ಬಂದ್ರೆ, ಅದರ ಮಹತ್ವವನ್ನ ಕೂಗ್ಸೋ ಪ್ರಶ್ನೆ ಇಲ್ಲ. ಓಮಿತ್ಯೇಕಾಕ್ಷರಂ ಬ್ರಹ್ಮ ಅಂತ ಗೀತೆಯೇ ಹೇಳುತ್ತೆ. ಜೀವನದ ಪ್ರತಿ ಘಟನೆಯೊಂದಿಗೆ ಬ್ರಹ್ಮಸ್ವರೂಪಿ ಓಂಕಾರವನ್ನ ಜೋಡಿಸೋದು ಅಂದ್ರೆ ನನ್ನ ಜೀವನದ ಪ್ರತಿಯೊಂದು ಕ್ಷಣವೂ ಬ್ರಹ್ಮಮಯ ಅಂತ ಬಾಧಿಸೋದು. ಅದು ನನ್ನ ಆಫೀಸ್ ಪ್ರಯಾಣ ಇರಲಿ ಅಥವಾ ನಾನು ಮಾಡಿದ ತಪ್ಪೇ ಇರಲಿ, ಎಲ್ಲವೂ ಆ ಬ್ರಹ್ಮನ ಲೀಲೆಯ ಭಾಗವೇ ಅನ್ನೋ ವಿಶಾಲ ದೃಷ್ಟಿಕೋನವನ್ನ ಇದು ಕೊಡುತ್ತೆ. ಇದು ಓಂಕಾರದ ಮಹತ್ವವನ್ನ ಕುಗ್ಸಲ್ಲ, ಬದಲಿಗೆ ನಮ್ಮ ಜೀವನದ ಪ್ರತಿಕ್ಷಣದ ಮಹತ್ವವನ್ನ ಅನಂತವಾಗಿ ಹೆಚ್ಚಿಸುತ್ತೆ. ನಿಮ್ಮ ವ್ಯಾಖ್ಯಾನವನ್ನ ಒಪ್ಪೋದಾದ್ರೂ ನನ್ನ ಮೂಲಭೂತ ಆಕ್ಷೇಪಣೆ ಇರೋದೇ ಈ ಅನುಸಂಧಾನದ ರೀತಿಯ ಬಗ್ಗೆ. ಓಂಕಾರದ ನಿಜವಾದ ಶಕ್ತಿ ಮನಸ್ಸನ್ನ ನಿರ್ದಿಷ್ಟ ವೈಯಕ್ತಿಕ ವಿಷಯಗಳಿಂದ ಸಾರ್ವತ್ರಿಕ ನಿರಾಕಾರ ತತ್ವದ ಕಡೆಗೆ ಕರ್ಕೊಂಡು ಹೋಗೋದ್ರಲ್ಲಿದೆ. ಅದೊಂದು ವಿಸ್ತರಣೆಯ ಪ್ರಕ್ರಿಯೆ. ಆದರೆ ಈ ಪದ್ಧತಿ ಸಾರ್ವತ್ರಿಕವಾದ ಓಂಕಾರವನ್ನ ಅತ್ಯಂತ ವೈಯಕ್ತಿಕ ಮತ್ತೆ ನಿರ್ದಿಷ್ಟ ಸಂದರ್ಭಗಳಿಗೆ, ಅಂದ್ರೆ ನನ್ನ ಮಾಡಿದ ತಪ್ಪು, ನನ್ನ ಆಫೀಸ್ ಪ್ರಯಾಣ, ನನ್ನ ಆರೋಗ್ಯ, ಹೀಗೆ ಇವುಗಳಿಗೆ ಹೇಳ್ತು ತರುತ್ತೆ. ಇದು ಸಂಕೋಚನದ ಪ್ರಕ್ರಿಯೆ ಹಾಗೆ ಕಾಣಿಸುತ್ತೆ. ಗೀತೆಯ ಶ್ಲೋಕದ 18-12 ಪೂರ್ಣ ಸಂದರ್ಭ ನೋಡಿ. ಅದು ಇಂದ್ರಿಯಗಳನ್ನು ನಿಗ್ರಹಿಸಿ ಸರ್ವದ್ವಾರಾಣಿ ಸಂಯಮ್ಯ, ಮನಸ್ಸನ್ನ ಹೃದಯದಲ್ಲಿ ನಿಲ್ಲಿಸಿ ಮನೋಹೃದಿ ನಿರುದ್ಧ್ಯ ಯೋಗಧಾರಣೆಯನ್ನು ನಿಲ್ಲೋದರ ಬಗ್ಗೆ ಹೇಳುತ್ತೆ. ಅದೊಂದು ತೀವ್ರವಾದ ಅಂತರ್ಮುಖಿ ಸ್ಥಿತಿ. ಆದರೆ ಇಲ್ಲಿ ಪ್ರಸ್ತಾಪವಾಗಿರೋ ಪದ್ಧತಿ ಜೀವನದ ಘಟನೆಗಳ ಒಂದು ಸಕ್ರಿಯ ಮಾನಸಿಕ ವಿಮರ್ಶೆಯ ಹಾಗೆ ಕಾಣಿಸುತ್ತೆ. ಇದು ಗೀತೆಯಲ್ಲಿ ವಿವರಿಸಿದ ಆ ಅಂತರ್ಮುಖಿ ಇಂದ್ರಿಯ ನಿಗ್ರಹದ ಸ್ಥಿತಿಗೆ ತದ್ವಿರುದ್ಧವಾಗಿಲ್ವೇ? ಕರೆಕ್ಟ್. ಆದ್ರೆ ಆ ಅಂತಿಮ ಅಂತರ್ಮುಖಿ ಸ್ಥಿತಿಯನ್ನ ತಲುಪೋಕೆ ಮೊದಲು ಬಹಿರ್ಮುಖಿ ಜೀವನವನ್ನ ವ್ಯವಸ್ಥಿತಗೊಳಿಸ್ಬೇಕಲ್ವಾ? ಗೀತೆಯಲ್ಲಿ ಹೇಳಿದ್ದು ಅಂತಿಮ ಗುರಿ, ಆ ಶಿಖರದ ದೃಶ್ಯ. ಈ ಗ್ರಂಥದಲ್ಲಿ ಹೇಳಿರೋದು ಆ ಶಿಖರವನ್ನ ಏರಲು ಮಾಡೋ ದೈನಂದಿನ ಸಿದ್ಧತೆ, ಆ ಪರ್ವತಾರೋಹಣದ ಅಭ್ಯಾಸ. ಗ್ರಂಥಕರ್ತರೆ ಈ ಸಾಧನೆ ಸುಲಭ ಸಾಧ್ಯವಲ್ಲ ಅಂತ ಸ್ಪಷ್ಟವಾಗಿ ಒಪ್ಕೊಳ್ತಾರೆ. ಅದಕ್ಕಾಗಿಯೇ ದೈಹಿಕ ಮತ್ತೆ ಮಾನಸಿಕವಾಗಿ ಸಶಕ್ತರಾಗಿರುವಾಗಲೇ ಈ 100 ಓಂಕಾರದ ಅಭ್ಯಾಸವನ್ನ ಮಾಡಬೇಕು ಅಂತ ಸೂಚಿಸಲಾಗಿದೆ. ಇದು ಕೊನೆ ಕ್ಷಣದಲ್ಲಿ ಮಾಡೋ ಕಸರತ್ತಲ್ಲ, ಇದು ಜೀವನದುದ್ದಕ್ಕೂ ಮಾಡೋ ಒಂದ್ರೀತಿಯ ದೀರ್ಘಕಾಲೀನ ತಾಲೀಮು ಅಥವಾ ರಿಯಾಜ್.
ಹೇಗೆ ಒಬ್ಬ ಶಾಸ್ತ್ರೀಯ ಸಂಗೀತಗಾರ ಕೊನೆಯ ಕಚೇರಿಗಾಗಿ ವರ್ಷಗಟ್ಲೆ ಪ್ರತಿದಿನ ಅಭ್ಯಾಸ ಮಾಡ್ತಾನೋ ಹಾಗೆಯೇ ಸಾಧಕನು ಉತ್ಕ್ರಾಂತಿಯೆಂಬ ಅಂತಿಮ ಪರೀಕ್ಷೆಗಾಗಿ ಈ ಸ್ಮರಣಾಭ್ಯಾಸವನ್ನ ಮಾಡ್ತಾನೆ. ಈ ನಿರಂತರ ತಾಲೀಮಿನಿಂದಾಗಿ ಅಂತಿಮ ಕ್ಷಣದಲ್ಲಿ ಆ ಸ್ಮರಣೆಯು ಕೃತಕವಾಗಿರದೆ ಉಸಿರಾಟದಷ್ಟೇ ಸಹಜವಾಗಿ ಬರುತ್ತೆ. ಅದು ಬಲವಂತದ ನೆನಪಾಗಲ್ಲ, ಬದಲಿಗೆ ಜೀವನದ ಅಭ್ಯಾಸದ ಫಲವಾಗುತ್ತೆ. ಆ ಸಂಗೀತಗಾರನ ಹೋಲಿಕೆ ತುಂಬ ಚೆನ್ನಾಗಿದೆ. ಆದರೆ ಇದನ್ನ ಯೋಚನೆ ಮಾಡಿದ್ರಾ? ಅಂತಿಮ ಕ್ಷಣದ ಸ್ಥಿತಿಯು ಜೀವನದುದ್ದಕ್ಕೂ ಅಳವಡಿಸಿಕೊಂಡ ಯೋಗದ, ಭಕ್ತಿಯ, ಶರಣಾಗತಿಯ ಫಲವೇ ಹೊರತು ಒಂದು ಸ್ಮರಣತಂತ್ರದ ಅಂದ್ರೆ ಒಂದು ಮೆಮೊನಿಕ್ ಟೆಕ್ನಿಕ್ನ ಫಲವಲ್ಲ. ನಿಮ್ಮ ಹೋಲಿಕೆಯನ್ನೇ ಮುಂದುವರಿಸೋದಾದ್ರೆ, ಸಂಗೀತಗಾರ ಕಚೇರಿಯಲ್ಲಿ ಪ್ರತಿ ಸ್ವರವನ್ನು ಲಿಸ್ಟ್ ನೋಡಿ ಹಾಡಲ್ಲ, ಅವನ ಅಭ್ಯಾಸ ಅವನಲ್ಲಿ ಒಂದು ಸಹಜವಾದ ರಾಗಭಾವವನ್ನ ಮೂಡಿಸಿರುತ್ತೆ. ಆದರೆ ಈ ಪದ್ಧತಿಯು ಕೊನೆಯಲ್ಲಿ ಈ 100 ಅಂಶಗಳನ್ನ ಸರಿಯಾಗಿ ನೆನಪಿಸಿಕೊಳ್ಬೇಕು ಅನ್ನೋ ಆತಂಕವನ್ನ ಸೃಷ್ಟಿಸೋ ಸಾಧ್ಯತೆ ಇಲ್ವಾ? ನಾನ್ ಸರಿಯಾಗಿ ಮಾಡ್ತಿದ್ದೀನಾ, ಯಾವುದಾದ್ರೂ ಅಂಶ ಮರೆತೇನಾ ಅನ್ನೋ ಯೋಚನೆಗಳು ಬಂದಾಗ ಅದು ಸಹಜ ಶರಣಾಗತಿಗಿಂತ ಹೆಚ್ಚಾಗಿ ಒಂದು ಕರ್ತವ್ಯವನ್ನ ಪೂರೈಸೋ ಭಾವನೆಯನ್ನ, ಒಂದು ರೀತಿ ಪರ್ಫಾರ್ಮೆನ್ಸ್ ಆಂಗ್ಸೈಟಿಯನ್ನ ಮೂಡಿಸಬಹುದಲ್ವೇ? ನಿಜವಾದ ಶರಣಾಗತಿಯಲ್ಲಿ ನಾನು ಮಾಡ್ತಿದ್ದೀನಿ ಅನ್ನೋ ಭಾವನೆ ಇರಬಾರ್ದು. ಆದ್ರೆ ಈ ಪದ್ಧತಿಯು ನಾನು ಈ ಸಾಧನೆಯನ್ನ ಮಾಡಬೇಕು ಅನ್ನೋ ಕರ್ತೃತ್ವ ಭಾವವನ್ನ ಬಲಪಡಿಸೋ ಅಪಾಯವನ್ನ ನಾನು ಸ್ಪಷ್ಟವಾಗಿ ಕಾಣ್ತೀನಿ. ಆದ್ರೆ ಕರ್ತೃತ್ವ ಭಾವವನ್ನ ಮೀರೋದಕ್ಕೂ ಒಂದು ಸಾಧನೆ ಬೇಕಲ್ವೇ? ನಾನೇನು ಮಾಡಲ್ಲ ಅಂತ ಸುಮ್ನೆ ಕೂತ್ರೆ ಅಹಂಕಾರ ಹೋಗಲ್ಲ. ಬದಲಿಗೆ ನಾನು ಮಾಡೋ ಪ್ರತಿಯೊಂದು ಕ್ರಿಯೆಯೂ ಭಗವಂತನ ಪ್ರೇರಣೆಯಿಂದ ಅಂತ ಭಾವಿಸೋದೆ ಕರ್ತೃತ್ವವನ್ನ ದಾಟೋ ದಾರಿ. ಈ ಸಾಧನೆ ಅದೇ ಕೆಲಸವನ್ನ ಮಾಡುತ್ತೆ. ಇನ್ನು ನೀವು ಹೇಳಿದ ಪರ್ಫಾರ್ಮೆನ್ಸ್ ಆಂಗ್ಸೈಟಿಯ ವಿಷಯ, ಈ ಅಭ್ಯಾಸವನ್ನ ಜೀವನದುದ್ದಕ್ಕೂ ಮಾಡ್ಲಾಗ ಅದು ಮನಸ್ಸಿನಲ್ಲಿ ಅಷ್ಟು ಆಳವಾಗಿ ಬೇರೂರಿರುತ್ತೆ. ಕೊನೆಯಲ್ಲಿ ಅದು ಆತಂಕವನ್ನ ಸೃಷ್ಟಿಸಲ್ಲ, ಬದಲಿಗೆ ಧೈರ್ಯವನ್ನ ಕೊಡುತ್ತೆ. ಕಷ್ಟದ ಸಮಯದಲ್ಲಿ ನಮ್ಗೆ ನೆನಪಾಗೋದು ನಮ್ಮ ಆಳವಾದ ಅಭ್ಯಾಸಗಳೇ ಹೊರತು ಹೊಸ ವಿಚಾರಗಳಲ್ಲ. ಈ 100 ಓಂಕಾರಗಳು ಸಾಧಕನಿಗೆ ಒಂದು ರೀತಿ ಆಧ್ಯಾತ್ಮಿಕ ಆಧಾರ ಸ್ತಂಭಗಳಾಗ್ತವೆ. ಅವನ ಮನಸ್ಸು ಚಂಚಲವಾದಾಗ ಹಿಡಿದುಕೊಳ್ಳಲು ಒಂದು ದೃಢವಾದ ಆಧಾರ ಸಿಕ್ಕ ಹಾಗಾಗುತ್ತೆ. ಇದು ಶರಣಾಗತಿಗೆ ವಿರೋಧಿಯಲ್ಲ, ಶರಣಾಗತಿಯನ್ನು ತಲುಪಲು ಒಂದು ಸುಗಮವಾದ ದಾರಿ. ಈಗ ನೀವು ಕೃಪೆ ಅನ್ನೋ ಪದವನ್ನ ಬಳಸಿದಿರಿ. ಇದು ನನ್ನ ಮುಂದಿನ ಮತ್ತೆ ಬಹುಶಃ ಅತಿ ಮುಖ್ಯವಾದ ಆಕ್ಷೇಪಣೆಗೆ ನಮ್ಮನ್ನ ತರುತ್ತೆ. ಈ ವ್ಯವಸ್ಥಿತ ಪರಿಶ್ರಮದಾಯಕ ಪದ್ಧತಿಯು ದೈವಿಕ ಕೃಪೆಗೆ ಜಾಗವನ್ನ ಬಿಡುತ್ತಾ, ಅಥವಾ ಇದು ಅತಿಯಾದ ವೈಯಕ್ತಿಕ ಪ್ರಯತ್ನದ ಮೇಲೆ ಅವಲಂಬಿತವಾಗಿದೆಯಾ? ಭಕ್ತಿ ಮಾರ್ಗದ ಸಾರವೇ ಶರಣಾಗತಿ ಮತ್ತೆ ಕೃಪೆಯ ಮೇಲಿನ ನಂಬಿಕೆ. ಆದರೆ ಈ ಪದ್ಧತಿಯು ನಾನು ಈ 100 ಹಂತಗಳನ್ನು ಪೂರ್ಣಗೊಳಿಸಿದ್ರೆ ನನಗೆ ಸದ್ಗತಿ ಸಿಗುತ್ತೆ ಅನ್ನೋ ಒಂದು ರೀತಿಯ ಗಣಿತದ ಸಮೀಕರಣವನ್ನ ಸೃಷ್ಟಿಸೋ ಅಪಾಯವಿದೆ. ಇದು ಆಧ್ಯಾತ್ಮಿಕತೆಯನ್ನ ಒಂದು ರೀತಿ ಸ್ಪಿರಿಚುವಲ್ ಚೆಕ್ಲಿಸ್ಟ್ ಆಗಿ ಪರಿವರ್ತಿಸುತ್ತೆ. ಭಗವಂತನ ಕೃಪೆ ನಮ್ಮ ಲೆಕ್ಕಾಚಾರಗಳನ್ನ ಮೀರಿದ್ದು, ಅದು ನಮ್ಮ ಸಾಧನೆಯನ್ನ ನೋಡಿ ಬರೋ ಪ್ರತಿಫಲ ಅಲ್ಲ, ಅದು ಅವನ ಸಹಜ ಸ್ವಭಾವ. ಈ ಪದ್ಧತಿಯು ಸಾಧಕನಲ್ಲಿ ನನ್ನ ಪ್ರಯತ್ನದಿಂದ ನಾನು ಗುರಿ ತಲುಪಬಲ್ಲೆ ಅನ್ನೋ ಸೂಕ್ಷ್ಮ ಅಹಂಕಾರವನ್ನ ಬೆಳೆಸಿ ಅವನನ್ನ ಕೃಪೆಯಿಂದ ದೂರ ಮಾಡಬಹುದಲ್ವೇ? ನಿಜವಾದ ಭಕ್ತ ನನಗೇನೂ ತಿಳಿದಿಲ್ಲ, ನೀನೇ ಗತಿ ಅಂತ ಶರಣಾಗ್ತಾನೆ. ನಾನು 100 ವಿಷಯ ನೆನಪಿಸ್ಕೊಳ್ತೀನಿ, ನನ್ನ ಕಾಪಾಡುವಂತ ಒಪ್ಪಂದ ಮಾಡ್ಕೊಳ್ಳಲ್ಲ. ನಿಮ್ಮ ವಾದದನಿನ ಸೂಕ್ಷ್ಮತೆಯನ್ನ ನಾನು ಗೌರವಿಸ್ತೀನಿ. ಆದರೆ ಕೃಪೆ ಮತ್ತು ಪ್ರಯತ್ನ ಅವು ಒಂದಕ್ಕೊಂದು ವಿರೋಧಿಗಳಲ್ಲ. ಅವು ಒಂದೇ ನಾಣ್ಯನ 2 ಮುಖಗಳು. ಉದ್ಧರೇಧಾತ್ಮನಾತ್ಮನಂ, ನಿನ್ನನ್ನು ನೀನೇ ಉದ್ಧರಿಸಿಕೋ ಅಂತ ಗೀತೆಯೇ ಹೇಳುತ್ತೆ. ಕೃಪೆಯು ಸುಮ್ನೆ ಕುಳಿತವರಿಗೆ ಸಿಗಲ್ಲ. ನಾವು 1 ಹೆಜ್ಜೆ ಮುಂದಿಟ್ರೆ ದೇವ್ರು 10 ಹೆಜ್ಜೆ ಮುಂದಿಡ್ತಾನೆ ಅಂತಾರಲ್ವಾ? ಈ 100 ಓಂಕಾರಗಳ ಸಾಧನೆಯು ನಾವು ಮುಂದಿಡುವ ಆ ಒಂದು ಪ್ರಾಮಾಣಿಕ ಹೆಜ್ಜೆ. ಇದು ದೇವರ ಜೊತೆ ಮಾಡೋ ಒಪ್ಪಂದ ಅಲ್ಲ, ಬದಲಿಗೆ ನಮ್ಮ ಪ್ರೀತಿಯನ್ನ, ನಮ್ಮ ನಿಷ್ಠೆಯನ್ನ ವ್ಯಕ್ತಪಡಿಸೋ ಒಂದು ವಿಧಾನ. ಹೇಗೆ ಒಬ್ಬ ಪ್ರೇಮಿ ತನ್ನ ಪ್ರೇಯಸಿಗಾಗಿ ಕವಿತೆ ಬರಿತಾನೋ, ಅದು ಅವಳ ಪ್ರೀತಿಯನ್ನ ಖರೀದಿಸಲಲ್ಲ, ಬದಲಿಗೆ ತನ್ನ ಪ್ರೀತಿಯನ್ನ ವ್ಯಕ್ತಪಡಿಸಲು. ಹಾಗೆಯೇ ಈ ಸಾಧನೆಯು ನಮ್ಮ ಭಕ್ತಿಯ ಅಭಿವ್ಯಕ್ತಿ. ಈ ಪ್ರಾಮಾಣಿಕ ಪ್ರಯತ್ನವೇ ಕೃಪೆಯನ್ನ ಆಹ್ವಾನಿಸುತ್ತೆ. ಇದು ಕರ್ತೃತ್ವ ಭಾವವನ್ನ ಬೆಳೆಸಲ್ಲ, ಬದಲಿಗೆ ನಮ್ಮ ಕರ್ತೃತ್ವವನ್ನ ಅವನ ಪಾದದಲ್ಲಿ ಸಮರ್ಪಿಸುವ ಒಂದು ಸುಂದರವಾದ, ವ್ಯವಸ್ಥಿತವಾದ ಕ್ರಿಯೆಯಾಗತ್ತೆ. ಕೊನೆಯದಾಗಿ ನನ್ನ ವಾದದ ತಿರುಳು ಇಷ್ಟೇ: ಯಾವುದೇ ಸಾಧನೆಯ ಅಂತಿಮ ಗುರಿ ಸಾಧಕನನ್ನ ಆ ಸಾಧನೆಯಿಂದಲೇ ಮುಕ್ತಗೊಳಿಸೋದಾಗಿರ್ಬೇಕು. ದೋಣಿ ನದಿಯನ್ನ ದಾಟಿಸೋಕೆ ಬೇಕು, ದಾಟಿದ ಮೇಲೆ ಅದನ್ನು ಹೊತ್ತುಕೊಂಡು ಹೋಗಬಾರ್ದು.
ಈ 100 ವಿಚಾರಗಳ ಪಟ್ಟಿಯು ಒಂದು ದೋಣಿಯ ಹಾಗೆ, ಆದರೆ ಅದರ ರಚನೆಯೇ ಅಷ್ಟು ಸಂಕೀರ್ಣವಾಗಿದೆ. ಸಾಧಕನು ದಡ ಸೇರೋದಕ್ಕಿಂತ ದೋಣಿಯ ಬಗ್ಗೆ ಹೆಚ್ಚು ಚಿಂತಿಸೋ ಅಪಾಯವಿದೆ. ಸಹಜ ಸ್ಮರಣೆ, ಸಹಜ ಪ್ರೀತಿ ಮತ್ತೆ ಸಂಪೂರ್ಣ ಶರಣಾಗತಿಯೇ ಅಂತಿಮ ಸತ್ಯವಾಗಿರುವಾಗ ಈ ರೀತಿಯ ಬೌದ್ಧಿಕ ಮತ್ತು ವ್ಯವಸ್ಥಿತ ಚೌಕಟ್ಟುಗಳು ಸಹಾಯ ಮಾಡೋದಕ್ಕಿಂತ ಹೆಚ್ಚಾಗಿ ಅಡ್ಡಿಯಾಗೋ ಸಾಧ್ಯತೆಯೇ ಹೆಚ್ಚು ಅಂತ ನನಗನ್ಸುತ್ತೆ. ಸೊ ನನ್ನ ವಾದವನ್ನ ಹೀಗೆ ಸಂಕ್ಷಿಪ್ತಗೊಳಿಸ್ತೀನಿ. ಈ ಗ್ರಂಥದಲ್ಲಿ ಪ್ರಸ್ತಾಪಿಸಲಾದ 100 ಓಂಕಾರಗಳ ಸಾಧನೆಯು ಗಹನವಾದ ಆಧ್ಯಾತ್ಮಿಕ ತತ್ವಗಳನ್ನು ಸಾಮಾನ್ಯರ ದೈನಂದಿನ ಜೀವನಕ್ಕೆ ಅಳವಡಿಸಲು ರೂಪಿಸಲಾದ ಒಂದು ಅತ್ಯುತ್ತಮ, ಕರುಣಾಪೂರ್ಣ ಮತ್ತೆ ಪ್ರಾಯೋಗಿಕ ಸಾಧನ. ಇದು ಭಕ್ತಿಯುಕ್ತ ಜ್ಞಾನಯೋಗದ ಮೂಲಕ ನಿರಂತರ ಸ್ಮರಣೆಗೆ ಒಂದು ಸ್ಪಷ್ಟವಾದ ಮೂರ್ತವಾದ ಮಾರ್ಗವನ್ನ ತೋರಿಸುತ್ತೆ. ಇದು ಶರಣಾಗತಿಗೆ ವಿರೋಧಿಯಲ್ಲ, ಬದಲಿಗೆ ಶರಣಾಗತಿಯನ್ನ ಒಂದು ದೈನಂದಿನ ಅಭ್ಯಾಸವನ್ನಾಗಿ ಪರಿವರ್ತಿಸುವ ಶಿಸ್ತುಬದ್ಧ ಮಾರ್ಗ. ಇದು ಅಂತಿಮ ಯಾತ್ರೆಗೆ ಸಾಧಕನನ್ನ ವ್ಯವಸ್ಥಿತವಾಗಿ ಸಿದ್ಧಗೊಳಿಸುವ ಒಂದು ದಾರಿದೀಪ. ನನ್ನ ಅಂತಿಮ ನಿಲುವು ಹೀಗಿದೆ. ಈ ಪದ್ಧತಿಯ ಉದ್ದೇಶ ಶ್ಲಾಘನೀಯವಾದರೂ ಅದರ ವ್ಯವಸ್ಥಿತ ಮತ್ತು ಅತಿಯಾದ ಬೌದ್ಧಿಕ ಸ್ವಭಾವ ಇದೆಯಲ್ಲ, ಅದು ಭಗವಂತನ ಸ್ಮರಣೆಯ ಸಹಜತೆಗೆ, ಅದರ ಭಾವನಾತ್ಮಕ ಆಳಕ್ಕೆ ಅಡ್ಡಿಯಾಗಬಹುದು. ಗೀತೆಯು ವಿವರಿಸುವ ಯೋಗಸ್ಥಿತಿಯನ್ನ ಇದೊಂದು ತಂತ್ರವಾಗಿ ಪರಿವರ್ತಿಸುವ ಅಪಾಯವಿದೆ. ಇದು ಸಾಧಕನನ್ನ ಶರಣಾಗತಿಯ ಮೂಲತತ್ವದಿಂದ ವಿಮುಖಗೊಳಿಸಿ ನನ್ನ ಸಾಧನೆ ಅನ್ನೋ ಕರ್ತೃತ್ವ ಭಾವದಲ್ಲಿ ಸಿಲುಕಿಸಿ ದೈವಿಕ ಕೃಪೆಯ ಸಹಜ ಹರಿವಿಗೆ ಅಡ್ಡಿಯಾಗುವ ಸಾಧ್ಯತೆಯನ್ನ ನಾವು ತಳ್ಳಿಹಾಕೋ ಹಾಗಿಲ್ಲ. ಅಂತಿಮವಾಗಿ, ಉನ್ನತ ಆಧ್ಯಾತ್ಮಿಕ ಗುರಿಗಳನ್ನ ದೈನಂದಿನ ಆಚರಣೆಗಳಾಗಿ ಪರಿವರ್ತಿಸುವಾಗ ಆ ರಚನೆ ಮತ್ತು ಸಹಜತೆಯ ನಡುವಿನ ಸಮತೋಲನವನ್ನ ಹೇಗೆ ಕಾಪಾಡಿಕೊಳ್ಬೇಕು ಅನ್ನೋ ಮೂಲಭೂತ ಪ್ರಶ್ನೆಯನ್ನ ಇವತ್ತಿನ ನಮ್ಮ ಚರ್ಚೆ ಹುಟ್ಟುಹಾಕಿದೆ. ಒಂದು ಕಡೆ ಸಾಧನೆಗೆ ಶಿಸ್ತು ಬೇಕು, ಇನ್ನೊಂದು ಕಡೆ ಅದು ಯಾಂತ್ರಿಕ ಆಗಬಾರದು. ಈ ಗ್ರಂಥದಲ್ಲಿನ ವಿಚಾರಗಳು ಆಧ್ಯಾತ್ಮಿಕ ಸಾಧನೆಯ ಸ್ವರೂಪ, ಪ್ರಯತ್ನ ಮತ್ತು ಕೃಪೆಯ ನಡುವಿನ ಸಂಬಂಧದ ಬಗ್ಗೆ ಆಳವಾದ ಚಿಂತನೆಗೆ ಹಚ್ಚುವುದಂತೂ ನಿಜ.